ಹಲೋ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ಏನಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ಬರ್ತ್ಡೇ ಸೆಲೆಬ್ರೇಷನ್ಗೆ ಮೇನ್ ಲೊಕೇಶನ್ ಇದಾಗಿದೆ. ಸರ್ ಡೋರ್ ತೆಗಿಬೇಕು. ನಾವು ಬಂದು ಪ್ಲೇಸ್ನ ರೀಚ್ ಆದ್ವಿ. ನನ್ನ ಹಸ್ಬೆಂಡ್ಗೆ ಫುಲ್ ಕನ್ಫ್ಯೂಸ್ ಆಗಿದೆ, ನಾವು ಯಾವ ಪ್ಲೇಸಿಗೆ ಬಂದಿದ್ದೀವಿ ಅಂತ ಅವ್ರಿಗೆ ಸ್ವಲ್ಪ ಹಿಂಟ್ ಕೊಟ್ಟಿರಲಿಲ್ಲ. ಸೊ ಮನೆ ಥರ ಇದಾವಲ್ಲ ಏನು ಅಂತ ಬೋಟಾ ಏನು ಅವೆಲ್ಲ ಹೋಟೆಲ್ ಅನ್ಸುತ್ತೆ. ಹಂಗೆ ಎಲ್ಲೆಲ್ಲ ಕರ್ಕೊಂಡ್ರಲ್ಲ ಏನಿದೆ ಮಾಲ್ಡೀವ್ಸ್ ಬಂದ್ಬಿಟ್ಟಿದೆ. ಮಾಲ್ಡೀವ್ ನಮ್ಮ ಇಂಡಿಯಾ ಇಲ್ಲ ಇದೆ ಮಾಲ್ಡೀವ್ಸ್ ಬಂದ್ಬಿಟ್ಟು. ಮಾಲ್ಡೀವ್ಸ್ ಬೇಕಾ? ಮಾಲ್ಡೀವ್ಸ್ ಬೇಕಾ? ಇದೆ ಮಾಲ್ಡೀವ್ಸ್ ಮಾಲ್ಡೀವ್ಸ್ ಬಂದ್ಬಿಟ್ಟಿದೆ. ಇದನ್ನೇ ತೋರಿಸ್ಬಿಟ್ಟು ಮಾಲ್ಡೀವ್ಸ್ ನೋಡ್ಕೊಳ್ಳಿ ಅಂತ ಹೇಳ್ಬಿಡ್ಬೇಡಿ ಅಂತ ಅಂದ್ಬಿಟ್ಟು ನನ್ನ ರೇಗಿಸ್ತಾ ಇದ್ರು. ಆಮೇಲೆ ಚೆಕ್-ಇನ್ ಟೈಮ್ ಆಗಿತ್ತು ಆಲ್ರೆಡಿ. ಸೊ ನಾವೆಲ್ಲ ಲಗೇಜ್ ತೊಗೊಂಡು ಚೆಕ್-ಇನ್ ಆಗೋಕ್ಕೆ, ಬೋಟ್ ಹೌಸ್ ಚೆಕ್-ಇನ್ ಆಗೋಕ್ಕೆ ಸ್ಟಾರ್ಟ್ ಆದ್ವಿ. ಹೋಗಿದ ತಕ್ಷಣ ನಾವು ಬುಕ್ ಮಾಡಿರೋಂಥ ಬೋಟ್ ಹೌಸ್ ಇನ್ನೂ ಅದು ರೆಡಿ ಆಗಿರಲಿಲ್ಲ. ಕ್ಲೀನ್ ಏನೂ ಮಾಡಿರಲಿಲ್ಲ. ಬೇರೆ ಒಬ್ಬರು ಕ್ಲೈಂಟ್ ಇವಾಗ ತಾನೇ ಎಕ್ಸಿಟ್ ಆಗಿದ್ರು ಅನಿಸುತ್ತೆ. ಸೊ ಅದಿನ್ನೂ ಕ್ಲೀನ್ ಆಗಿರಲಿಲ್ಲ. ಅದನ್ನು ಕ್ಲೀನ್ ಮಾಡೋಕ್ಕೆ ಮುಂಚೆ ನಮ್ಗೆ ಇನ್ನೊಂದು ಬೋಟ್ ಹೌಸ್ನ ಅರೇಂಜ್ ಮಾಡಿಕೊಟ್ಟಿದ್ರು ರೆಸ್ಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ನಾವು ರೆಸ್ಟ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಹೊತ್ತು ಆಚೆ ಎಲ್ಲ ವೀಡಿಯೋಸ್ ಮತ್ತು ಫೋಟೋಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಆಚೆ ಬಂದ್ವಿ. ಆಚೆ ಬಂದು ವೀಡಿಯೋಸ್ ಮತ್ತು ಫೋಟೋಸ್ ಎಲ್ಲ ರೆಡಿ ತೊಗೊಳ್ಳೋ ಅಷ್ಟರೊಳಗಡೆ ಅವರು ಬೋಟ್ ಹೌಸ್ನ ರೆಡಿ ಮಾಡಿದ್ರು. ಮತ್ತು ನಾವು ಬುಕ್ ಮಾಡಿರೋಂತಹ ಬೋಟ್ ಹೌಸ್ಗೆ ಚೆಕ್-ಇನ್ ಆದ್ವಿ. ಇದು ನಾವು ಬುಕ್ ಮಾಡಿರೋಂಥ ಬೋಟ್ ಹೌಸ್. ಇದು ರೂಮ್ ಟೂರ್ ತೋರಿಸ್ತೀನಿ ನೋಡಿ. ಡಬಲ್ ರೂಮ್ ಇರೋವಂಥ ಬೋಟ್ ಹೌಸ್ನ ನಾವು ಬುಕ್ ಮಾಡಿದ್ವಿ. 2 ಫ್ಯಾಮಿಲೀಸ್ ಹೋಗಿರೋದ್ರಿಂದ ಡಬಲ್ ರೂಮ್ ಇರೋವಂಥ ಬೋಟ್ ಹೌಸ್ನೇ ನಮ್ಗೆ ಸಾಕಂತ ಅಂದ್ಬಿಟ್ಟು ಬುಕ್ ಮಾಡಿದ್ವಿ. ಲಾಸ್ಟ್ ಟೈಮ್ ಕೂಡ ಬಂದಿದ್ವಿ, ಸೇಮ್ ಬೋಟ್ ಹೌಸ್ ಆಯಿತಾ. ಇದೇ ಬೋಟ್ ಹೌಸ್ ನಾವು ಲಾಸ್ಟ್ ಟೈಮ್ ಕೂಡ ಬಂದಿದ್ದು. ಇದು ಅಪ್ಪರ್ ಡೆಕ್ದು ವ್ಯೂ ಆಗಿರುತ್ತೆ. ಅಪ್ಪರ್ ಡೆಕ್ಕಲ್ಲಿ ಈ ಥರ ವ್ಯೂ ಇರುತ್ತೆ ಚಿಲ್ ಮಾಡೋಕ್ಕೆ. ಮತ್ತು ಫ್ರೆಂಡ್ಸ್ ಜೊತೆ ಎಲ್ಲ ಬಂದರೆ ತುಂಬ ಚೆನ್ನಾಗಿರುತ್ತೆ ಆಟ ಆಡೋಕ್ಕೆ. ಗೇಮೆಲ್ಲ ಪ್ಲೇ ಮಾಡ್ಬೋದು. ಮತ್ತು ಸಾಂಗ್ಸ್ ಎಲ್ಲ ಹಾಕ್ಕೊಡ್ತಾರೆ. ವ್ಯೂಸ್ ಎಲ್ಲ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ಬಂದಾಗಲೂ 2 ಫ್ಯಾಮಿಲೀಸೇ ಹೋಗಿದ್ದಿದ್ದು. ಈ ಟೈಮು ನಾವು 2 ಫ್ಯಾಮಿಲೀಸೇ ಹೋಗಿರೋದ್ರಿಂದ 2 ರೂಮ್ಸ್ ಇರೋಂಥ ಬೋಟ್ ಹೌಸ್ನೇ ಬುಕ್ ಮಾಡಿದ್ವಿ. ವಾಟರ್ ಆ್ಯಕ್ಟಿವಿಟೀಸ್ ತುಂಬಾ ನಡೀತಾ ಇರುತ್ತೆ, ನೋಡೋಕ್ಕೆ ಚೆನ್ನಾಗಿ ಅನಿಸ್ತಿರುತ್ತೆ. ಫಿಶಿಂಗ್ ನಡೀತಿರುತ್ತೆ, ಕೆಲವರು ಬಲೆ ಹಾಕ್ತಿರ್ತಾರೆ, ಇನ್ನು ಕೆಲವರು ಬಲೆ ತೆಗಿತಾ ಇರ್ತಾರೆ. ಮಾರ್ನಿಂಗ್ ಟೈಮ್ ಯೂಶ್ವಲಿ ಜಾಸ್ತಿ ಇರುತ್ತೆ ಫಿಶಿಂಗು. ಮತ್ತು ಮೇಲೆ ಎಲ್ಲ ವ್ಯೂಸ್ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ನಾವು ಕೆಳಗಡೆ ಬಂದ್ವಿ. ಲಾಸ್ಟ್ ಟೈಮ್ಗಿಂತ ನಮಗೆ ಈ ಟೈಮ್ ಸ್ವಲ್ಪ ಸರ್ವಿಸ್ ಅಷ್ಟು ಇಷ್ಟ ಆಗಲಿಲ್ಲ. ಲಾಸ್ಟ್ ಟೈಮ್ ಫುಡ್ಡೆಲ್ಲ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದರು ಆ್ಯಂಡ್ ಸರ್ವಿಸ್ ಕೂಡ ಚೆನ್ನಾಗಿತ್ತು. ಈ ಟೈಮ್ ನಮ್ಗೆ ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ. ಲಾಸ್ಟ್ ಟೈಮ್ 14,000 ಏನೋ ಪೇ ಮಾಡಿದ್ವಿ. ಸಂಜೆ ನಾವು 4 ಚೆಕ್-ಇನ್ ಆಗಿ ಮಾರ್ನಿಂಗ್ 9 or 10 ಅಷ್ಟರೊಳಗೆ ಚೆಕ್ಔಟ್ ಆಗಿದ್ದು. ಒಂದು ರೌಂಡ್ ಹಾಕ್ಸ್ತಾರೆ. 2 to 3 hours ನೀರೊಳಗಡೆ ಏನು ನೇತ್ರಾವತಿ ರಿವರ್ ಇದೆಯಲ್ಲ, ರಿವರಲ್ಲಿ ರೌಂಡ್ ಹಾಕ್ಸ್ತಾರೆ. ಮತ್ತು ನೈಟ್ ಬಂದು ಒಂದು ಪ್ಲೇಸಲ್ಲಿ ಸ್ಟೇ ಮಾಡ್ತೀವಿ. ಒಂದು ಪ್ಲೇಸಲ್ಲಿ ಅವರು ಸ್ಟಾಪ್ ಮಾಡಿಬಿಡ್ತಾರೆ ಬೋಟ್ನ. ಅಲ್ಲಿ ಸ್ಟೇ ಮಾಡಿ ನೆಕ್ಸ್ಟ್ ಮಾರ್ನಿಂಗ್ ಮತ್ತೆ ಒಂದು ರೌಂಡ್ ಹಾಕ್ಸ್ತಾರೆ, ಆಮೇಲೆ ಚೆಕ್ಔಟ್ ಆಗೋದು. ಈ ಸರಿ ಹೋಗಿದ್ದಿದ್ದು ಅವರು ಸ್ಟಾರ್ಟ್ ಮಾಡಿದ್ದು 5:30ಗೆ, ನೆಕ್ಸ್ಟ್ ಮಾರ್ನಿಂಗ್ 7ಗೆ ಮತ್ತೆ ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟ್ 8 ಅಷ್ಟರೊಳಗಡೆ ಎಲ್ಲ ಸ್ಟಾಪ್ ಮಾಡಿಬಿಟ್ರು. ಹಂಗಾಗಿ ನಮ್ಗೆ ಅಷ್ಟು ಸರ್ವಿಸ್ ಕೂಡ ಏನು ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ ಸೆಕೆಂಡ್ ಟೈಮ್ ಹೋದಾಗ. ಫಸ್ಟ್ ಟೈಮ್ ನಮ್ಗೆ ಇಷ್ಟ ಆಗಿತ್ತು, ಸೊ ಸೆಕೆಂಡ್ ಟೈಮ್ ಬುಕ್ ಮಾಡಿದ್ವಿ. ಬಟ್ ಸೆಕೆಂಡ್ ಟೈಮ್ ಅಷ್ಟು ಸರ್ವಿಸ್ ಏನು ಇಷ್ಟ ಆಗಲಿಲ್ಲ. ಪ್ಲಸ್ ಫುಡ್ ಕೂಡ ಅಷ್ಟೇ, ಲಾಸ್ಟ್ ಟೈಮ್ ತುಂಬ ವೆರೈಟೀಸ್ ಕೊಟ್ಟಿದ್ದರು, ಈ ಟೈಮ್ ಸ್ವಲ್ಪ ಕಡಿಮೆನೇ ಇತ್ತು ವೆರೈಟೀಸ್. ಮತ್ತು ಮೇಯ್ನ್ ಅವರು ಏನೇನು ಕೊಡ್ತಾರೆ ಫುಡ್ಗೆ ಅಂತಂದರೆ ಫ್ರೈಡ್ ರೈಸ್ ಕೊಡ್ತಾರೆ, ಚಪಾತಿ, ಚಿಕನ್ ಕರಿ, ಫಿಶ್ ತವಾ ಫ್ರೈ ಅವ್ರ ಫಿಶ್ ಡೀಪ್ ಫ್ರೈ ಏನಾದರೂ ಕೊಡ್ತಾರೆ. ಲಾಸ್ಟ್ ಟೈಮ್ ನಮಗೆ ಸ್ವೀಟ್ ಎಲ್ಲ ಕೊಟ್ಟಿದ್ರು. ಈ ಟೈಮ್ ನಾವು ಸ್ಕ್ವಿಡ್ನ ಎಕ್ಸ್ಟ್ರಾ ಕೇಳಿದ್ವಿ, ಸ್ಕ್ವಿಡ್ ಬೇಕಂತ. ಕ್ರ್ಯಾಬ್ಸ್ ಕೇಳಿದ್ವಿ, ಕ್ರ್ಯಾಬ್ಸ್ ಅವೈಲೇಬಲ್ ಇಲ್ಲ ಅಂತ ಅಂದ್ಬಿಟ್ಟು ಸ್ಕ್ವಿಡ್ನ ತರಿಸ್ಕೊಂಡಿದ್ವಿ. ಕ್ರ್ಯಾಬ್ಸ್ ಪಕೋಡ. ಆಮೇಲೆ ಸಂಜೆ ಸ್ನ್ಯಾಕ್ಸ್ ಟೈಮ್ಗೆ ಟೀ ಮತ್ತು ನಾವು ಕೇಳಿದ್ರೆ ಬಾಳೆಕಾಯಿ ಬಜ್ಜಿ ಕೊಡ್ತಾರೆ, ಇಲ್ಲ ಅಂತಂದರೆ ನಾರ್ಮಲ್ ಪಕೋಡ ಏನಾದರೂ ಕೊಡ್ತಾರೆ. ಟೀ, ಕಾಫಿ, ಹಾಲು ನಮ್ಮ ಪ್ರಿಫ್ರೆನ್ಸ್ ಏನಿರುತ್ತೆ ಅದಕ್ಕೆ ಅವ್ರು ಮಾಡಿಕೊಡ್ತಾರೆ. ಪ್ಲಸ್ ನಾವು ಸ್ಕ್ವಿಡ್ನ ತರಿಸಿದ್ವಿ ಅಲ್ಲ ಈ ಟೈಮ್ ಎಕ್ಸ್ಟ್ರಾ, ಅದಕ್ಕೆ ಸಪ್ರೇಟ್ ಚಾರ್ಜ್ ಮಾಡ್ತಾರೆ, ಅದು ಫುಡ್ ಮೆನ್ಯೂಲಿ ಇನ್ಕ್ಲೂಡ್ ಆಗಿರಲ್ಲ. ಮಾರ್ನಿಂಗ್ ಮತ್ತು ಕಾಫಿ ಬೇಗ
ನಾವು ಕೂಡ ಎಂಜಾಯ್ ಮಾಡ್ಬೋದು ರೈಡಿಂಗ್ ಎಲ್ಲನೂ ಮುಗಿಸ್ಕೊಂಡು ಎಲ್ಲರಿಗೂ ಕೊಡ್ತಾರೆ, ಎಲ್ಲರೂ ರೈಡ್ನ ಎಂಜಾಯ್ ಮಾಡ್ಬೋದು. ನೆಕ್ಸ್ಟ್ ಅದು ಮುಗಿಸ್ಕೊಂಡು ಸಂಜೆ ಆಗ್ತಾ ಬಂತು. ಸೊ ದಟ್ ನಾನು ಬರ್ತ್ಡೇ ಸೆಲೆಬ್ರೇಷನ್ಗೆ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ ಅಪ್ಪರ್ ಡೆಕ್ಗೆ ಬಂದೆ. ಜಸ್ಟ್ ನಾನು ಬೇಗ ಕತ್ಲೆ ಇದ್ರೆ ಅಷ್ಟು ಚೆನ್ನಾಗಿರಲ್ವೇನೋ ವ್ಯೂಸ್, ಬೇಗನೆ ಸೆಲೆಬ್ರೇಟ್ ಅಂದಷ್ಟು ಡೆಕೋರೇಷನ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಬಲೂನ್ ಬ್ಲೋ ಮಾಡೋ ಮಿಷಿನ್ನ ಮನೆಯಲ್ಲೇ ಮರ್ತೋಗ್ಬಿಟ್ಟು ಸಖತ್ ಕಷ್ಟ ಆಯಿತು ಮಾತ್ರ ಬಲೂನ್ನ ಬ್ಲೋ ಮಾಡೋಕ್ಕೆ. ನನ್ನ ಅಕ್ಕ, ನಮ್ಮ ಭಾವ ಮತ್ತು ನಾನು ಎಲ್ಲ ಸೇರಿ ಬಲೂನ್ನ ನಾವೇ ಬ್ಲೋ ಮಾಡಿ ಡೆಕೋರೇಷನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಖಾಲಿನೇ ಅನಿಸ್ತಿದೆ. ಇದು ಫೈನಲ್ ಲುಕ್ ಡೆಕೋರೇಷನ್ದು. ತುಂಬ ಚೆನ್ನಾಗಿ ಅನಿಸ್ತಿತ್ತು ನನಗೆ. ಡೆಕೋರೇಷನ್ ಎಲ್ಲ ಮುಗಿಸ್ಕೊಂಡು ನಾವು ಫಿಶ್ ಫ್ರೈನ ಇವಾಗಲೇ ಕೊಟ್ಬಿಡಿ, ಲೈಕ್ ಊಟದ ಟೈಮ್ಗೆ ಸ್ವಲ್ಪ ಹೆವಿಯಾಗಿ ಫೀಲ್ ಆಗ್ಬೋದು ಅಂತ ಅಂದ್ಬಿಟ್ಟು ಫಿಶ್ ಫ್ರೈನ ಆವಾಗಲೇ ತಿಂದು ನೆಕ್ಸ್ಟ್ ಕ್ಯಾಂಡಲ್ ಲೈಟ್ ಡಿನ್ನರ್ನ ಅರೇಂಜ್ ಮಾಡಿದ್ವಿ. ಜೋರು ಮಳೆ ಸ್ಟಾರ್ಟ್ ಆಯಿತು. ಮಳೆ ಜೊತೆ ಬಿಸಿ ಬಿಸಿ ಊಟ ಪ್ಲಸ್ ಕ್ಯಾಂಡಲ್ ಲೈಟ್ ಡಿನ್ನರ್ ತುಂಬ ಚೆನ್ನಾಗಿ ಫೀಲ್ ಆಯಿತು ಆ್ಯಕ್ಚುಲಾಗಿ ಹೇಳ್ಬೇಕಂತಂದರೆ. ಮಳೆ ಜಾಸ್ತಿ ಆದಂಗೆ ನನಗೆ ಸ್ವಲ್ಪ ಭಯ ಆಗ್ತಿತ್ತು. ಐ ಮೀನ್ ಬೋಟ್ ಹೌಸಲ್ಲಿ ಇದ್ವಲ್ಲ ನೀರೊಳಗಡೆ, ಸೊ ದಟ್ ಭಯ ಆಗ್ತಿತ್ತು. ಇಲ್ಲಿ ನನ್ನ ಹಸ್ಬೆಂಡ್ ಬರ್ತಡೇಗೆ ನಾವು ಗೋಲ್ಡ್ ಚೈನ್ನ ಗಿಫ್ಟ್ ಮಾಡಿದ್ವಿ, ಅದನ್ನು ಐಡ್ ಮಾಡ್ತಿದ್ದೀವಿ. ಲೈಕ್ ಕೇಕ್ ತಿಂದಾದ್ಮೇಲೆ ಹ್ಯಾಂಡ್ನ ವೈಪ್ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಟಿಶ್ಯೂ ಹೆಂಗಿದ್ರು ತೆಗಿತಾರೆ ಅಂತ ಗೊತ್ತಲ್ಲ, ಸೊ ದಟ್ ಟಿಶ್ಯೂ ಬಾಕ್ಸ್ ಒಳಗಡೆನೆ ನಾವು ಟಿಶ್ಯೂ ವ್ರ್ಯಾಪ್ ಮಾಡಿಬಿಟ್ಟು ಐಡ್ ಮಾಡಿದ್ವಿ. ಕೇಕ್ನ ಬೋಟ್ ಹೌಸ್ ಅವ್ರಿಗೆ ಹೇಳಿದ್ವಿ ಅರೇಂಜ್ ಮಾಡಿಕೊಡಿ ಅಂತ. ಅವರು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ, ಅದಕ್ಕೆಲ್ಲ ಅರೇಂಜ್ ಮಾಡಿಕೊಡ್ತಾರೆ ಬಟ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಸ್ವಲ್ಪ ಜಾಸ್ತಿನೇ ಚಾರ್ಜ್ ಮಾಡಿದ್ರು ಅಂತ ನನಗೆ ಫೀಲ್ ಆಯಿತು. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಬೇಗ ಮಲ್ಕೊಂಡ್ಬಿಟ್ವಿ. ಐ ಮೀನ್ ಮಲ್ಗೋ ಅಷ್ಟರೊಳಗಡೆ 12:30 ಆಗೋಗಿತ್ತು. ಮಾರ್ನಿಂಗ್ ಅವರು ಹಾಟ್ ವಾಟರ್ ಪ್ಲಸ್ ನಮಗೆ ಏನು ಬೇಕು, ಹಾಲು ಬೇಕಾದ್ರೆ ಹಾಲು, ಕಾಫಿ ಬೇಕಾದ್ರೆ ಕಾಫಿ, ಈ ಥರ ಏನಾದರೂ ಕೊಡ್ತಾರೆ. ಹಾಲು ಕೇಳಿದ್ವಿ ನಾವು, ಹಂಗಾಗಿದ್ರಿಂದ ಅವರು ಮಿಲ್ಕ್ನ ಕೊಟ್ಟರು. ಮತ್ತು ಸನ್ರೈಸ್ ನೋಡೋಕ್ಕೆ ಪ್ಲಸ್ ಅಲ್ಲಿ ಫಿಶಿಂಗ್ ಆ್ಯಕ್ಟಿವಿಟೀಸ್ ನಡೀತಿರುತ್ತಲ್ಲ ಮಾರ್ನಿಂಗ್, ಸಖತ್ತು ಚೆನ್ನಾಗಿ ಫೀಲ್ ಆಗುತ್ತೆ ಆ್ಯಕ್ಚುಲಾಗಿ ಹೇಳ್ಬೇಕಂತಂದರೆ. ಆ್ಯಕ್ಚುಲಿ ನಾವು ಕೂಡ ಫಿಶಿಂಗ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೋಗಿದ್ವಿ, ಬಟ್ ಇದರಲ್ಲೆಲ್ಲ ಮಾಡೋಕ್ಕಾಗಲಿಲ್ಲ. ಇಲ್ಲಿ ನೋಡ್ಬೋದು ತೆಂಗಿನಕಾಯಿಗಳು ನೀರೊಳಗಡೆ ಬೀಳ್ತಾ ಇತ್ತು. ಯಾರು ತೊಗೋತಾರೆ ಇದನ್ನೆಲ್ಲ, ಹೆಂಗೆ ತೊಗೊಳಕ್ಕಾಗುತ್ತೆ ಅಂತ ನೋಡ್ತಿದ್ರೆ ಆ ತಾತ ಒಂದು ಕೋಲ್ ಹಿಡ್ಕೊಂಡು ದಡಕ್ಕೆ ಎಳ್ಕೊಂಡು ತೊಗೋತಾ ಇದ್ರು. ನಮಗೆ ಭಯ ಆಗ್ತಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ತೆಂಗಿನಕಾಯಿ ಕೆಳಗಡೆ ನೀರಲ್ಲಿ ಬಿಡೋದ ತಾತನ ತಲೆ ಮೇಲೆ ಬಿದ್ದರೆ ಹೆಂಗಾಗುತ್ತೆ ಹಾಗೆಲ್ಲ ಯೋಚನೆ ಬರ್ತಿತ್ತು. ಅವ್ರಿಗೆ ಅಭ್ಯಾಸ ಇದೆಯಲ್ಲ, ಮೇ ಬಿ ಡೈಲಿ ಮಾಡಿ ಸೊ ದಟ್ ಅವ್ರಿಗೇನು ಭಯ ಆಗಲ್ಲ ಅನಿಸುತ್ತೆ. ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹೇಳ್ಬೇಕಂತಂದರೆ. ನಾವು ಒಂದು ಮೇಯ್ನ್ ಮಿಸ್ಟೇಕ್ ಏನಂತಂದರೆ ರೈನಿ ಸೀಸನಲ್ಲಿ ಹೋದರೆ ಸ್ವಲ್ಪ ಅಷ್ಟು ಚೆನ್ನಾಗಿ ಅನಿಸಲ್ಲ, ಯಾಕಂದರೆ ಮೋಡ ಇರುತ್ತಲ್ಲ, ಕ್ಲಿಯರಾಗಿ ವ್ಯೂ ಕಾಣಿಸಲ್ಲ. ಮಾರ್ನಿಂಗ್ ತಿಂಡಿಗೆ ಅವ್ರು ನಮಗೆ ಪೂರಿ ಮತ್ತು ಆಲೂ ಬಾಜಿ ಕೊಟ್ಟಿದ್ರು. ಲಾಸ್ಟ್ ಟೈಮ್ ವೆರೈಟೀಸ್ ಜಾಸ್ತಿ ಇತ್ತು ಆ್ಯಕ್ಚುಲಿ, ನಾನು ಫಸ್ಟೇ ಹೇಳ್ದಂಗೆ. ಈ ಟೈಮ್ ಜಸ್ಟ್ ಸಿಂಪಲಾಗಿ ಕೊಟ್ಟರು. ನಮ್ಗೆ ಅಷ್ಟು ಫುಡ್ದೆಲ್ಲ ಇಷ್ಟ ಆಗಲಿಲ್ಲ. ಆಮೇಲೆ ಒಂದು ರೌಂಡ್ ಮತ್ತೆ ಮಾರ್ನಿಂಗ್ ರಿವರಲ್ಲಿ, ನೇತ್ರಾವತಿ ರಿವರಲ್ಲಿ ನಮ್ಮನ್ನು ಸುತ್ತಿಸ್ಕೊಂಡು ವಾಪಸ್ ಕರ್ಕೊಬರ್ತಾರೆ. ಇದು ಆ್ಯಕ್ಚುಲಿ ನ್ಯೂ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಂತೆ, ಸೊ ದಟ್ ಅದನ್ನು ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಓಲ್ಡ್ ಬ್ರಿಡ್ಜ್ ಇತ್ತು, ಅದು ಆಲ್ರೆಡಿ ಹಾಳಾಗಿದೆ. ಇನ್ನೂ ಒಂದು ಬ್ರಿಡ್ಜ್ ಇದೆ, ಇದು ಇನ್ನೊಂದು ನ್ಯೂ ಬ್ರಿಡ್ಜ್ ಇದೆ. ಇದು ವ್ಯೂ ಬಂದು ರೂಮಿಂದ ಕಾಣಿಸೋದು. ರೂಮಿಂದ ತುಂಬ ಚೆನ್ನಾಗಿದೆ ವ್ಯೂ ಎಲ್ಲ. ಬಟ್ ಏನಂತ ಅಂದರೆ ಲೈಟ್ ಅಷ್ಟು ಇಲ್ಲದೆ ಇರೋದ್ರ ಕಾರಣ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ವೀಡಿಯೋದಲ್ಲಿ. ನೆಕ್ಸ್ಟ್ ಮುಗಿಸ್ಕೊಂಡು ನಾವು ಚೆಕ್ಔಟ್ ಆಗೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಆದ್ವಿ. ಅವ್ರು ಬಂದು ಒಂದು ಕಡೆ ಲ್ಯಾಂಡ್ ಮಾಡ್ತಾರೆ. ಮತ್ತು ಆ್ಯಕ್ಚುಲಿ ಎಲ್ಲಿ ನಮ್ಮನ್ನ ಪಿಕಪ್ ಮಾಡಿದ್ರು ಅಲ್ಲಿಗೆ ಲ್ಯಾಂಡ್ ಮಾಡ್ತಾರೆ. ನಾವು ಅಲ್ಲಿಂದ ಚೆಕ್ಔಟ್ ಆಗ್ಬೋದು. ಈ ಸರಿ ನಮ್ಗೆ ಅವ್ರು ಚಾರ್ಜ್ ಮಾಡಿದ್ದು ಬಂದು 2 ಫ್ಯಾಮಿಲೀಸ್ಗೆ 16,000 ಚಾರ್ಜ್ ಮಾಡಿದ್ರು.